ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲಾಸ್. ನನ್ನ ಮುಂದೆ ಇವಾಗ ನಿಂತಿದೆ ದಿ ಆಲ್ ನ್ಯೂ ಟ್ರಯಂಫ್ ಟ್ರ್ಯಾಕರ್ 400. ಸೊ ಟ್ರಯಂಫ್ನವರು 400cc ಗಾಡಿಗಳನ್ನ ಡಿಸ್ಕಂಟಿನ್ಯೂ ಮಾಡಿ 350cc ಲಾಂಚ್ ಆದಮೇಲೆ 6ನೇ ಸಿಂಗಲ್ ಸಿಲಿಂಡರ್ ಗಾಡಿ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಇದು ಟ್ರಯಂಫ್ ಟ್ರ್ಯಾಕರ್ 400. ಈ ಗಾಡಿನ ಓಡಿಸಿ ನೋಡೋಣ ಹೇಗಿದೆ ಅಂತ. ಸೊ ಮೊದಲನೇದಾಗಿ ತುಂಬ ಸ್ಲೀಕಾಗಿ ಕಾಣಿಸ್ತಾ ಇದೆ. ಫಿಟ್ ಆ್ಯಂಡ್ ಫಿನಿಷಿಂಗ್ ಎಲ್ಲ ಚೆನ್ನಾಗೇ ಇದೆ. ಸೊ ಬನ್ನಿ ಕುತ್ಕೊಂಡು ನೋಡೋಣ. 800mm ಏನೋ ಸೀಟ್ ಹೈಟ್ ಇದೆ, ಅಷ್ಟೊಂದು ಹೈಟ್ ಅಂತ ಏನು ಅನ್ನಿಸ್ತಾ ಇಲ್ಲ. ಕೂತ್ಕೊಳ್ಳೋದಕ್ಕೆ ಡಿಫ್ರೆಂಟಾಗೇ ಇದೆ. ಈ ಸ್ಪೀಡ್ 400ಅಲ್ಲಿ ಸ್ವಲ್ಪ ಮೇಲಕ್ಕಿದೆ ಆ್ಯಕ್ಚುಲಿ ಹ್ಯಾಂಡಲ್ ಬಾರು. ಈ ಸ್ಕ್ರಾಮ್ಲರ್ 400XCನಲ್ಲಿ ಇನ್ನೂ ಮೇಲ್ಗಡೆ ಇದೆ. ಬಟ್ ಇದು ಆ್ಯಕ್ಚುಲಿ ತುಂಬಾ ಡಿಫ್ರೆನ್ಸ್ ಆಗಿದೆ. ಆ್ಯಕ್ಚುಲಿ ಫ್ಲ್ಯಾಟ್ ಅನ್ನಿಸ್ತಾ ಇದೆ, ಫ್ಲ್ಯಾಟ್ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಬೆಂಡ್ ಅಷ್ಟೇ, ಸ್ವಲ್ಪ ಪ್ರಮಾಣದಲ್ಲಿ. ಬಟ್ ಮಿಕ್ಕಿದಂತೆ ಎಲ್ಲ ಫ್ಲ್ಯಾಟ್ ಅಂತ ಅನ್ನಿಸ್ತಾ ಇದೆ. ಸೊ ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ. 350cc ಲಾಂಚ್ ಆದಮೇಲೆ ಇದೇ ಫಸ್ಟ್ ಟೈಮ್ ನಾನು ಓಡಿಸ್ತಾ ಇರೋದು. ಸೌಂಡಲ್ಲಿ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇಲ್ಲ. 40 bhp ಪವರ್ ಇದೆ, 32 Nm ಟಾರ್ಕ್ ಇದೆ. ಬಟ್ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇಲ್ಲ. ಸೇಮ್ ರೋರಿಂಗ್, ಅದೇ ತಂಪಿಂಗ್ ಸೌಂಡ್ ಇದೆ. ಬನ್ನಿ ಓಡಿಸ್ತಾ ನೋಡೋಣ. ಒಂಥರ ಡಿಫ್ರೆಂಟ್ ಫೀಲಿಂಗ್ ಕೊಡ್ತಾ ಇದೆ. ಓಡಿಸೋದಕ್ಕೆ ಚೆನ್ನಾಗೇ ಇದೆ, ಆರಾಮಾಗಿ ಬೆಂಡ್ ಮಾಡ್ಬೋದು. ಟ್ರಾಫಿಕ್ ಇದ್ರೂ ಆರಾಮಾಗಿ ಗ್ಲೈಡ್ ಮಾಡ್ತಾ ಇದೆ ನೋಡಿ. ವೆಯ್ಟ್ ಅಂತೂ ಫೀಲ್ ಆಗ್ತಾ ಇಲ್ಲ, ಸಾಕತ್ತಾಗಿದೆ ಓಡಿಸೋದಕ್ಕೆ. ಲೋ ಆ್ಯಂಡ್ ಟಾರ್ಕು ಕೂಡ ಚೆನ್ನಾಗಿ ಎತ್ಕೋತಾ ಇದೆ. ಟಾರ್ಕ್ ಚೆನ್ನಾಗಿದೆ. ನಾನು ಸ್ಕ್ರಾಮ್ಲರ್ 400X ಓಡಿಸಿದ್ನಲ್ಲ, ಸೊ ಅದೇ ರೀತಿ ಟಾರ್ಕ್ ಫೀಲ್ ಆಗ್ತಾ ಇದೆ ನನಗೆ. ಶಾರ್ಟ್ ರೈಡರ್ಸ್ಗೆ ಚೆನ್ನಾಗಿದೆ ಗಾಡಿ ಮಾತ್ರ. ಬ್ರೇಕ್ ಟೆಸ್ಟ್ ಮಾಡೋಣ. ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು. ಬಟ್ ನಿಮಗೆ ಸ್ಪೀಡ್ 400, ಟ್ರಕ್ಸ್ಟನ್ 400 ಅಥವಾ ಸ್ಕ್ರಾಮ್ಲರ್ 400 ಓಡಿಸಿದ ಥರ ಫೀಲ್ ಆಗಲ್ಲ. ಇದು ಟ್ರಕ್ಸ್ಟನ್ ಮತ್ತು ಸ್ಪೀಡ್ ಮಧ್ಯದಲ್ಲಿರೋ ಥರ ಅನ್ನಿಸ್ತಾ ಇದೆ. ಯಾಕೆಂದರೆ ಸ್ಕ್ರಾಮ್ಲರ್ 400XCನಲ್ಲಿ ತುಂಬ ಮೇಲ್ಗಡೆ ಇರುತ್ತೆ ಹ್ಯಾಂಡಲ್ ಬಾರು. ಸ್ಪೀಡ್ 400 ಅಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗಡೆ ರಿಲ್ಯಾಕ್ಸ್ ಪೊಸಿಷನಲ್ಲಿ ಇದೆ. ಬಟ್ ಸ್ಕ್ರಾಮ್ಲರಲ್ಲಿ ತುಂಬ ರಿಲ್ಯಾಕ್ಸ್ಡ್ ಆಗಿದೆ. ಮತ್ತು 835mm ಸೀಟ್ ಹೈಟ್ ಅದರಲ್ಲಿ. ಬಟ್ ಇದರಲ್ಲಿ ಕೆಳಗಡೆ ಇದೆ. ನಿಮಗೆ ಟ್ರಕ್ಸ್ಟನ್ ಇದೆಯಲ್ಲ, ಸೊ ಆ ಟ್ರಕ್ಸ್ಟನ್ 400 ಬೈಕಲ್ಲಿ ಯಾವ ರೀತಿ ನಿಮಗೆ ಕೆಳಗಡೆ ಇದೆಯೋ, ಆ್ಯಕ್ಚುಲಿ ಅದು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಅನಿಸುತ್ತೆ. ಅದಕ್ಕಿಂತ ಇದರಲ್ಲಿ ಸ್ವಲ್ಪ ಕಂಫರ್ಟ್ ನಿಮಗೆ ಜಾಸ್ತಿ ಸಿಗ್ತಾ ಇದೆ. ಬಟ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಮಾತ್ರ ಸೂಪರ್ ಆಗಿದೆ. ತುಂಬ ಸ್ಲೀಕ್ ಮತ್ತು ವೆಯ್ಟ್ಲೆಸ್ಸು. ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಕಾಲೇಜ್ ಹುಡುಗರಿಗೆ ಹೇಳಿ ಮಾಡಿಸಿರೋ ಗಾಡಿ. ಒಳ್ಳೆ ಸ್ಟೆಬಿಲಿಟಿ ಇದೆ ನೋಡಿ. ಇನ್ನು ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ಏನು ಚೇಂಜಸ್ ಮಾಡಿಲ್ಲ ಅನ್ಕೋತೀನಿ. ಇವರು ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಇನ್ನು ಡ್ಯುಯಲ್ ಚಾನಲ್ ABS ಆ್ಯಸ್ ಎ ಸ್ಟ್ಯಾಂಡರ್ಡ್ ಬಂದ್ಬಿಡುತ್ತೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇರುತ್ತೆ. ಅದಾದಮೇಲೆ ಸ್ಪೀಡೋಮೀಟರು ಈ ಅನಲಾಗ್ ವಿತ್ ಡಿಜಿಟಲ್ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ. ಬಟ್ ನಾನು ಆಲ್ವೇಸ್ ಹೇಳೋದೆ ಒಂದೇ, ಈ ಟ್ಯಾಕೋಮೀಟರ್ನ ಅವರು ಅನಲಾಗ್ ಮಾಡಿಬಿಟ್ಟು ಈ ಸ್ಪೀಡೋಮೀಟರ್ ಡಿಜಿಟಲ್ ಮಾಡಿಬಿಟ್ರೆ ಸೂಪರ್ ಆಗಿರೋದು. ಬಟ್ ಇದರಲ್ಲಿ ಉಲ್ಟಾ ಇದೆ. ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ. ಅದಾದಮೇಲೆ ಇನ್ಸ್ಟ್ಯಾಂಟ್ ಫ್ಯೂಯಲ್ ಎಕನಾಮಿ ತೋರಿಸ್ತಾ ಇದೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಮಾಡ್ಬೋದು, ಟೈಮ್ ಸೆಟ್ ಮಾಡ್ಕೋಬೋದು. ಓಡೋಮೀಟರು, ಟ್ರಿಪ್ A, ಟ್ರಿಪ್ B, ಆಮೇಲೆ ಮೈಲೇಜ್. ಸೊ ಇಷ್ಟು ಕೊಡ್ತಾ ಇದೆ. ನ್ಯೂಟ್ರಲ್ಗೆ ಹಾಕ್ಬಿಟ್ಟು ಆರಾಮಾಗಿ ನಿಲ್ಲಿಸ್ಕೋಬೋದು. ಮಾತ್ರ
ವೆಯ್ಟ್ ಎಷ್ಟು ಆರಾಮಾಗಿ ಫೀಲ್ ಆಗ್ತಾಯಿದೆ ಅಂದರೆ ಒಂದು ಚೂರು ವೆಯ್ಟ್ ಗೊತ್ತೇ ಆಗ್ತಾಯಿಲ್ಲ. ಅಷ್ಟು ಸ್ಲೀಕು ನಿಂಬಲ್ಲು. ಸಿಟಿ ಒಳಗಡೆ ಓಡಿಸೋದಕ್ಕೂ ಅಷ್ಟೇ ಆರಾಮಾಗಿ ನುಗ್ಗಿಸ್ಕೊಂಡು ಓಡಿಸ್ಬಿಡ್ಬೋದು ಈ ಥರ. ನೀವೇನಾದರೂ ಶಾರ್ಟ್ ರೈಡರ್ಸ್ ಆಗಿದ್ದರೆ ಪಕ್ಕಾ ಒಳ್ಳೆ ಗಾಡಿ ಇದು. ಸ್ಪೀಡ್ 400ಗಿಂತ ಒಂಚೂರು ನಿಮಗೆ ಸ್ವಲ್ಪ ಡಿಫ್ರೆಂಟ್ ವೈಬ್ಸ್ ಬೇಕು ಅಂತ ಅಂದರೆ ಈ ಗಾಡಿನ ನೀವು ಸೆಲೆಕ್ಟ್ ಮಾಡ್ಬೋದು. 2.46 lakhs ಎಕ್ಸ್ ಶೋರೂಮ್ ಪ್ರೈಸ್ ಇದೆ ಇದು. ಆನ್ ರೋಡು ಒಂದು ಹತ್ತಿರ 3ರಿಂದ 310 ರೇಂಜಿಗೆ ಹೋಗ್ಬೋದು ಅಂತ ಅನಿಸುತ್ತೆ. ನಿಖರವಾದ ಆನ್ ರೋಡ್ ಪ್ರೈಸ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಫಸ್ಟ್ ರೈಡಲ್ಲಿ ನನಗಂತೂ ಇಂಪ್ರೆಸ್ ಮಾಡ್ತು. ಈ ಒಂದು ಫ್ರಂಟಲ್ಲಿ ಆ್ಯಕ್ಚುಲಿ ಫೆಂಡರು ತುಂಬ ಕ್ಯೂಟ್ ಆಗಿದೆ. ಅದು ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಫ್ರಂಟಿಂದ ನೋಡೋದಕ್ಕೆ ತುಂಬ ಕ್ಯೂಟ್ ಅಂತ ಅನಿಸುತ್ತೆ, ಒಂಥರ ಸ್ಪೇಸ್ ಫಿಲ್ಡ್ ಆಗಿದೆ ಅಂತ. ಬಟ್ ಲೋ ಆ್ಯಂಡ್ ಟಾರ್ಕು ನಿಜವಾಗ್ಲೂ ಈ ಸ್ಕ್ರಾಮ್ಲರ್ 400 XL ಏನಿತ್ತೋ ಅದೇ ರೀತಿ ನನಗೆ ಫೀಲ್ ಆಗ್ತಾ ಇದೆ. ನುಗ್ಗಿಸ್ಕೊಂಡು ಹೋಗ್ಬೋದು ಆರಾಮಾಗಿ. ಮಾತ್ರ ಓಡಿಸೋದಕ್ಕೆ ಚೆನ್ನಾಗಿದೆ ಗಾಡಿ, ಬಟ್ ಶಾರ್ಟ್ ರೈಡರ್ಸ್ಗೆ ಇನ್ನೂ ಕಂಫರ್ಟ್ ಆಗಿರುತ್ತೆ. ಸೊ ಇದು ಜಸ್ಟ್ ಒಂದು ರೈಡ್ ರಿವ್ಯೂ ಅಷ್ಟೇ. ಫಸ್ಟ್ ರೈಡ್ ನನಗೆ ಫಸ್ಟ್ ಇಂಪ್ರೆಷನ್ಸ್ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ದಿ ಆಲ್ ನ್ಯೂ ಟ್ರಯಂಫ್ ಟ್ರ್ಯಾಕರ್ 400ದು. ಸೊ ಇದೇ ರೀತಿಯಾದಂತಹ ಬೈಕ್ ಮತ್ತು ಕಾರ್ ರಿವ್ಯೂ ವಿಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಇದೇ ರೀತಿಯಾದಂಥ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ.